ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಚಿವ ರಾಜಣ್ಣ ಆಯ್ತು, ಸತೀಶ್ ಜಾರಕಿಹೊಳಿ ಆಯ್ತು, ಈಗ ದೆಹಲಿಗೆ ಹೊರಡೋದಕ್ಕೆ ಪರಮೇಶ್ವರ್ ಸಜ್ಜಾಗಿದ್ದಾರೆ. ದೆಹಲಿ ಪ್ರವಾಸದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ದೆಹಲಿಗೆ ಹೋಗಬೇಕು ಅಂದ್ಕೊಂಡಿದ್ದೇನೆ, ಆದ್ರೆ ಯಾವಾಗ ಹೋಗಬೇಕು ಅಂತ ನಿರ್ಧಾರ ಮಾಡಿಲ್ಲ. ಬೇರೆ ಇಲಾಖೆಯ ಕೆಲಸ ಇರೋದ್ರಿಂದ ದೆಹಲಿಗೆ ಹೋಗ್ತೀನಿ ಅನ್ನೋದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಸಭೆಗಳು ಅದು ಶ್ರೀಗಳ ಆಶೀರ್ವಾದ ಪಡೆಯೋದಕ್ಕೆ ಅಂತ ಹೇಳಿದ್ರೂ ಕೂಡ ಬೇರೆ ಬೇರೆ ಬಣ್ಣಗಳು ಅದಕ್ಕೆ ತಟ್ಟಿಕೊಳ್ತಾ ಇದೆ. ಇದೀಗ ಸಚಿವ ರಾಜಣ್ಣ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ನಂತರದಲ್ಲಿ ದೆಹಲಿಗೆ ಹೊರಟು ನಿಂತಿರೋರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರೇ ಖುದ್ದು ಹೇಳಿದ್ದಾರೆ, ನಾನು ದೆಹಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವಾಗ ಹೋಗ್ಬೇಕು ಅನ್ನೋದಾಗಿ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಬೇರೆ ಇಲಾಖೆಯ ಕೆಲಸ ಇರೋದ್ರಿಂದ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆಗ್ತಾ ಇರುವಂತ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಕ್ಕೆ ತರ್ತಾರ? ಏನೇನ್ ಚರ್ಚೆಗಳಾಗುತ್ತೆ? ಈ ಭೇಟಿಯ ಹಿಂದಿರುವಂತ ಉದ್ದೇಶ ಇವೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದೀಗ ಒಬ್ಬರಾದ ಮೇಲೆ ಒಬ್ರು ದೆಹಲಿಗೆ ಹೊರಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅದರಲ್ಲಿ ಪರಮೇಶ್ವರ್ ಅಂತೂ ಹೇಳೇ ಬಿಟ್ಟಿದ್ದಾರೆ, ಹೌದು ನಾನು ದೆಹಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಯಾವಾಗ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಅನ್ನೋದಾಗಿ. ಬಟ್ ಇದರ ಉದ್ದೇಶ ಏನು ಅನ್ನೋದಾಗಿ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಪ್ರಸನ್ನ, ಚೈತ್ರ, ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡಿರುವಂತಹ ಗೊಂದಲಗಳು ಇನ್ನೂ ಕೂಡ ತಿಳಿಯಾಗಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಅದರಲ್ಲೂ ಪ್ರಮುಖವಾಗಿ SC ST ಶಾಸಕರು ಮತ್ತು ಸಚಿವರ ಬೇಡಿಕೆಗಳಿಗೆ ಹೈಕಮಾಂಡ್ ಕಿವಿಗೆ ಹಾಕಬೇಕು, ತಮ್ಮ ಅಹವಾಲುಗಳನ್ನು ಹೈಕಮಾಂಡ್ ನಾಯಕರಿಗೆ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಭೆ ಸೇರೋದಕ್ಕೆ ತೀರ್ಮಾನ ಮಾಡಿದಂತಹ SC ST ಶಾಸಕರು ಸಚಿವರು ಹೈಕಮಾಂಡ್ನ ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಬಹಿರಂಗ ಹೇಳಿಕೆಗಳನ್ನ ನಿಲ್ಲಿಸಿದ್ರು ಮತ್ತು ಸಭೆ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳನ್ನು ಕೂಡ ಸ್ಥಗಿತಗೊಳಿಸಿದ್ರು. ಆದ್ರೆ ತಮ್ಮ ಅಹವಾಲು ಇಲ್ಲಿಗೆ ಸ್ಥಗಿತ ಆಗ್ತಾ ಇದೆ, ಹೈಕಮಾಂಡ್ನ ಕಿವಿಗೆ ಇದನ್ನು ಹಾಕಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತಹ ಸಚಿವರು ಮತ್ತು ಶಾಸಕರು ಇದೀಗ ದೆಹಲಿ ಪ್ರವಾಸವನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ KN ರಾಜಣ್ಣ ಅವರು ಕೂಡ ಫೆಬ್ರವರಿ 10ರ ಒಳಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ತೆರಳುವಂತದ್ದು ಬಹುತೇಕ ಖಚಿತವಾಗಿದೆ. ಇದರ ಜೊತೆಗೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗುವಂತಹ ಮಾಹಿತಿಯನ್ನ ಖಚಿತಪಡಿಸಿದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ SC ST ಶಾಸಕರ ಬೇಡಿಕೆಗಳು ಏನಿದಾವೆ ಅನ್ನುವಂಥದ್ದನ್ನ ವಿವರವಾಗಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತದ್ದು ಮೊದಲ ಪ್ರಯತ್ನ. ಮತ್ತೊಂದು, ಪವರ್ ಶೇರಿಂಗ್ ನಂತಹ ವಿಚಾರಗಳು ಪದೇ ಪದೇ ಚರ್ಚೆಗೆ ಬರ್ತಾ ಇದಾವೆ ಮತ್ತು ನಾಯಕತ್ವ ಬದಲಾವಣೆಯ ವಿಚಾರ ಕೂಡ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿ ಬೇರೆ ನಾಯಕರನ್ನ ಆ ಸ್ಥಾನಕ್ಕೆ ತಂದು ಕೂರಿಸುವಂತಹ ರೀತಿಯ ಪ್ರಸಂಗಗಳು, ಆ ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೆದಿದ್ದೇ ಆದ್ರೆ ಅದರಿಂದ ಕಾಂಗ್ರೆಸ್ಗೆ ಏನೆಲ್ಲ ಡ್ಯಾಮೇಜ್ಗಳಾಗ್ತವೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು SC ST ಸಚಿವರ ಮೊದಲನೇ ಅಜೆಂಡಾ ಆಗಿದೆ. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಪ್ರತ್ಯೇಕವಾಗಿ ನಾಯಕರು ದೆಹಲಿಗೆ ತೆರಳುವಂತದ್ದು ಖಚಿತವಾಗಿದೆ. ಆದ್ರೆ ಒಟ್ಟಾರೆಯಾಗಿ ಹೋಗಿ ಒಂದು ರೀತಿಯ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಇದನ್ನ ಬಿಂಬಿಸ್ತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಗೊತ್ತಿಲ್ಲ ನನಗೆ, ನಾನು ಹೋಗ್ಬೇಕು ಅಂತ ಇದ್ದೇನೆ. ನಮ್ದು ಒಂದಿಷ್ಟು ಇಲಾಖೆ ಕೆಲಸಗಳಿದಾವೆ, ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ. ಎಲ್ಲ ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯ ಅಲ್ಲಿಗೆ ಹೋಗುವಂತ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ, ನಮ್ಮ ACC ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ. ಏನಾದರೂ ಇದ್ರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ. ಅದು ಏನು ಆ ಕಾರಣಕ್ಕಾಗಿಲ್ಲ. ನನಗೆ ಬೇರೆ ಇಲಾಖೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಹೋಗೋದಕ್ಕೆ ಅಂದ್ಕೊಂಡಿದ್ದೇನೆ.